ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ BM ಜಗದೀಶ್ ರವರಿಗೆ ಹುಟ್ಟುಹಬ್ಬದ ಸಂಭ್ರಮ. ದಾಸರಳ್ಳಿ ಕ್ಷೇತ್ರದ ನಿವಾಸಕ್ಕೆ ಆಗಮಿಸಿ ರಾಜ್ಯಾಧ್ಯಕ್ಷರಾದ ಶ್ರೀಯುತ BM ಜಗದೀಶ್ ರವರು 100 ಕಾಲ ಬಾಳಲಿ ಎಂದು ಶುಭ ಹಾರೈಸಿದ ಜೈ ಕರ್ನಾಟಕ ಸಂಘಟನೆಯ ಮಲ್ಲೇಶ್ವರಂ ಕ್ಷೇತ್ರದ ಅಧ್ಯಕ್ಷರಾದ ಕೆ ಕಾರ್ತಿಕ್ ಗೌಡ. ಮಾಧ್ಯಮದೊಂದಿಗೆ ಮಾತನಾಡಿದ ಕೆ ಕಾರ್ತಿಕ್ ಗೌಡರವರು ಕನ್ನಡಾಂಬೆಯ ಹೆಮ್ಮೆಯ ಪುತ್ರ, ಯುವಕರ ಆಶಾಕಿರಣ ಶ್ರೀಯುತ BN ಜಗದೀಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾಡ ದೇವತೆ ತಾಯಿ ಚಾಮುಂಡೇಶ್ವರಿಯು ಸಕಲ ಸಂಪತ್ತನ್ನು, ಆರೋಗ್ಯ, ಐಶ್ವರ್ಯಾದಿಗಳನ್ನು ನೀಡಿ ಆಶೀರ್ವದಿಸಲಿ ಎಂದು ಶುಭ ಕೋರಿದರು. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾವುದಂಡ ಚಿನ್ನಯುಕ್ತ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ವೀರ ಎದುರಾರೋ ನಿನಗೆ ಮದೀಪ ಮನೆಬೇಲಿ ನೀನಾದೆ ನಮಗೆ. ನಾಡು ಕರುನಾಡು ಎಲ್ಲ ನಿನ್ನದು, ನೀ ತಂದ ವಿಜಯ ಸದಾ ನಮ್ಮದು. ಜೀವ ಕನ್ನಡ ಮಾಡು ಕನ್ನಡ ನನ್ನದೆಂದು. ನಮ್ಮ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು, ನಾಯಕರುಗಳು, ಕಾರ್ಯಕರ್ತರು ನನ್ನ ಜನ್ಮದಿನಕ್ಕೆ ಶುಭವನ್ನು ಹಾರೈಸಿದರೆ ಅವರವರ ಕೆಲವು ವ್ಯಾಪ್ತಿಯಲ್ಲಿ ಹಲವಾರು ಸಾಮಾಜಿಕ ಕಳಕಳಿಯ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಬೆಂಗಳೂರು ಜಿಲ್ಲೆಯ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದು ಇವತ್ತು ಶುಭ ಹಾರೈಸಿದ್ದಾರೆ. ಹಾಗೆ ನಮ್ಮ ಹೊಯ್ಸಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರುಗಳು, ಸಿಬ್ಬಂದಿ ವರ್ಗದವರು, ಹಾಗೆ ನನ್ನ ರಾಗಾರ್ಡ್ ಸಂಸ್ಥೆಯ ಎಲ್ಲ ಮುಖ್ಯಸ್ಥರುಗಳು, ಸಿಬ್ಬಂದಿಯವರು ಎಲ್ಲರೂ ಬಂದು ಇವತ್ತು ಪ್ರೀತಿಯಿಂದ ನಮ್ಮ ಲಯನ್ಸ್ ಸಂಸ್ಥೆಯ ವೀರವೈಸಳದ ಪದಾಧಿಕಾರಿ, ಹೀಗೆ ವಿವಿಧ ಬೇರೆ ಬೇರೆ ಕಾಂಗ್ರೆಸ್, BJP, JDSನ ಸ್ಥಳೀಯ ಮುಖಂಡರುಗಳು, ಅನೇಕ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು, ಬೇರೆ ಬೇರೆ ಸಂಘಟನೆಯ ಹಿತೈಷಿಗಳು, ಈ ರೀತಿ ಎಲ್ಲ ಪ್ರೀತಿಯ ಶುಭ ಹಾರೈಕೆಗೆ ನನ್ನ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ. ಏಕೆಂತಂದರೆ ಎಲ್ರಿಗೂ ಈ ರೀತಿಯ ಒಂದು ಅವಕಾಶಗಳು ಸಿಗಲ್ಲ. ಇಷ್ಟು ಪ್ರೀತಿಯನ್ನು ತೋರಿಸುವಂಥ ನನ್ನೆಲ್ಲ ಹಿತೈಷಿಗಳಿಗೆ ಮತ್ತೊಮ್ಮೆ ಕೃತಜ್ಞತೆಯ ಧನ್ಯವಾದಗಳು ತಿಳಿಸ್ತೇನೆ. ಸರ್, ಜಯ ಕರ್ನಾಟಕ ಸಂಘಟನೆ ಸ್ವಚ್ಛ ಪರಿಸರಕ್ಕೆ ಮಾದರಿ ಒಂದು ಸೇವಾ ಕಾರ್ಯಕ್ರಮ ಏನಾರು ಹಮ್ಮಿಕೊಂಡಿದ್ರು ಸರ್ ಈ ವರ್ಷ ತಮ್ಮ ಹುಟ್ಟುಹಬ್ಬ ಅಂಗವಾಗಿ? ಹೌದು, ಇವತ್ತು ಬೆಳಿಗ್ಗೆನೇ ಒಬ್ಬ ಅಂಗವಿಕಲ ವ್ಯಕ್ತಿಗೆ ಒಂದು ತಳ್ಳುವ ಗಾಡಿಯನ್ನು ವಿತರಿಸುವ ಮೂಲಕ ನನ್ನ ಕೈಯಿಂದ ಒಂದು ಸೇವಾ ಚಟುವಟಿಕೆಯನ್ನು ಮಾಡಿದ್ದೇನೆ. ಇನ್ನು ನಮ್ಮ ಕಾರ್ಯಕರ್ತರು ಅನೇಕ ಪದಾಧಿಕಾರಿಗಳು ವಿವಿಧ ಕಡೆಗಳಲ್ಲಿ ಒಂದಷ್ಟು ಹೆಮ್ಮೆ ಪಡುವಂಥ ಸೇವಾ ಕಾರ್ಯಕ್ರಮ ಮಾಡಿದ್ದಾರೆ. ಸರ್, ಜಯ ಕರ್ನಾಟಕ ಸಂಘಟನೆ ಯುವ ನಾಯಕರನ್ನ ಮುಖಂಡರ ಹುಟ್ಟಾಕಿನಲ್ಲಿ ಎತ್ತಿದ ಕೈ, ಗ್ರಾಮ ಪಂಚಾಯತ್ನಲ್ಲೂ ಅತಿ ಹೆಚ್ಚು ಸದಸ್ಯನ ಜೈಬೇರಿ ಕಳಿಸಿದ್ದಾರೆ. ಈಗ GBA ಬರ್ತಾ ಇದೆ. ಈ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ, ಅಭಿಪ್ರಾಯ ಸರ್? ಸದ್ಯಕ್ಕೆ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಯಾಕೆಂದರೆ ನಮ್ಮ ಮೊದಲ ಉದ್ದೇಶ ಸಂಘಟನೆ ಅಂತಂದರೆ ಸೇವಾ ಚಟುವಟಿಕೆ ಅಥವಾ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ. ಗ್ರಾಮ ಪಂಚಾಯಿತಿ ಅಂತಂದಾಗ ಅಲ್ಲಿ ಯಾವುದೇ ಪಕ್ಷ ಬರಲ್ಲ, ವ್ಯಕ್ತಿ ಬರುತ್ತೆ. ಇಲ್ಲಿ GBA ಅಂತಂದಾಗ ಪಕ್ಷ ಮುಖ್ಯ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಯಾವುದೋ ತೀರ್ಮಾನ ಶಕ್ತಿ ಅಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.